ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಒಂದು ವೆರೈಟಿ ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ನಿಮಗೆಲ್ಲ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೇನೆ. ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೇನೆ. ಅದಕ್ಕೀಗ 1 ಕಪ್ನಷ್ಟು ಗೋಧಿ ಹುಡಿಯನ್ನು ಹಾಕ್ತಾ ಇದ್ದೇನೆ. 1/4 ಸ್ಪೂನ್ನಷ್ಟು ಉಪ್ಪನ್ನು ಹಾಕಿದೆ. 1 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಕೈಯಲ್ಲಿಯೇ ಒಮ್ಮೆ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಆಯಿತು ಫ್ರೆಂಡ್ಸ್. ಈಗ ನಾನು ಅದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು ಅರ್ಧ ಕಪ್ ನೀರು ಬೇಕಾಗ್ಬೋದು. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ನಮ್ಮ ಹಿಟ್ಟು ಈಗ ರೆಡಿ ಆಯಿತು. ಇದನ್ನು ನಾವು 5 ನಿಮಿಷ ಹಾಗೆ ಬಿಡುವ. ಇಲ್ಲಿ ನಾನು ಗ್ಯಾಸ್ ಸ್ಟವಲ್ಲಿ ಒಂದು ಕಡಾಯನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ 2 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಅದಕ್ಕೀಗ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿದೆ. ಒಂದು 8 ಬೆಳ್ಳುಳ್ಳಿ ಎಸಳುಗಳನ್ನು ಉದ್ದವಾಗಿ ಕಟ್ ಮಾಡಿ ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೇನೆ. ಈಗ ಫ್ರೈ ಆಯಿತು. ಈಗ ನಾನು ಒಂದು ಸಾಧಾರಣ ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೇನೆ. ಅದನ್ನು ಸಹ ಉದ್ದವಾಗಿ ಕಟ್ ಮಾಡಿ ಹಾಕಿದೆ. ಅದನ್ನೀಗ ನಾನು ಫ್ರೈ ಮಾಡ್ತಾ ಇದ್ದೇನೆ. ಈಗ ಸಾಕು. ಈಗ ನಾನು ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದೆ. 2 ಕ್ಯಾರೆಟನ್ನು ತುರಿ ಮಾಡಿ ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು 2 ನಿಮಿಷ ಹಾಗೆ ಬೇಯಬೇಕಿದು. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಾನು 2 ಬಟಾಟೆಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದೆ. ಈಗ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನಾವು ಇದನ್ನು ಬೇಯಿಸುವ. ಮೀಡಿಯಂ ಫ್ಲೇಮಲ್ಲಿ 5 ನಿಮಿಷ ಬೇಯಿಸುವ. ಈಗ ಸಾಕು. ಈಗ ನಾನು 1 ಸ್ಪೂನ್ನಷ್ಟು ಚಿಲ್ಲಿ ಪೌಡರನ್ನು ಹಾಕಿದೆ. ಅರ್ಧ ಸ್ಪೂನ್ನಷ್ಟು ಪೆಪ್ಪರ್ ಪೌಡರನ್ನು ಹಾಕಿದೆ. ಈಗ ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿದ್ದೇನೆ. ಈಗ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ನಾನು ಅರ್ಧದಷ್ಟು ಲಿಂಬೆಹಣ್ಣನ್ನು ಈಗ ಹಿಂಡ್ತಾ ಇದ್ದೇನೆ. ಲಿಂಬೆಹಣ್ಣಿನ ನೀರನ್ನು ಹಿಂಡ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮಿಕ್ಸ್ ಆಯಿತು. ಈಗ ನಾನು 1 ಸ್ಪೂನ್ನಷ್ಟು ಟೊಮೆಟೊ ಸಾಸನ್ನು ಹಾಕ್ತಾ ಇದ್ದೇನೆ. ಈಗ 1 ಸ್ಪೂನ್ನಷ್ಟು ಸೋಯಾ ಸಾಸನ್ನು ಕೂಡ ಹಾಕಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ನಾನು ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಈಗ ಹಾಕ್ತಾ ಇದ್ದೇನೆ. ಈಗ ಇದು ರೆಡಿ ಆಯಿತು. ನಾವೀಗ ಇದನ್ನು ಸೈಡಲ್ಲಿ ಇಡುವ. ಇಲ್ಲಿ ನಾವು ಹಿಟ್ಟನ್ನು ಕಲಸಿ ಇಟ್ಟಿದ್ದೇವಲ್ಲ. ಈಗ 5 ನಿಮಿಷ ಆಯಿತು. ನೋಡಿ, ನಮ್ಮ ಹಿಟ್ಟು ಈಗ ರೆಡಿಯಾಗಿದೆ. ಈಗ ನಾವು ಇದನ್ನು ಬಾಲ್ ರೀತಿಯಲ್ಲಿ ಮಾಡುವ. ನೋಡಿ, ಒಂದು 5 ಬಾಲ್ ಆಯಿತು. ನಾನಿಲ್ಲಿ ಇನ್ನೊಂದು ಸೈಡಲ್ಲಿ ಚಕ್ಕುಲಿ ಮನೆಯನ್ನು ತೆಗೆದಿದ್ದೇನೆ. ನೋಡಿ, ಅದರ ಕ್ಯಾಪನ್ನು ಈಗ ತೆಗಿತಿದ್ದೇನೆ. ನಾವು ತೂತು ಜಾಸ್ತಿ ಹೋಲು ಜಾಸ್ತಿ ಇರುವಂಥ ಪ್ಲೇಟನ್ನು ತಗೊಳ್ಬೇಕು. ನೋಡಿ, ನಾನೀಗ ಇದಕ್ಕೆ 1 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಎಣ್ಣೆಯನ್ನು ಫುಲ್ಲಾಗಿ ಸ್ಪ್ರೆಡ್ ಮಾಡಿದೆ. ಈಗ ನಾನು ಈ ಬಾಲನ್ನು ಹಾಕ್ತಾ ಇದ್ದೇನೆ. ಇದರ ಒಳಗೆ ಹಾಕಬೇಕು. ನೋಡಿ, ಈ ರೀತಿಯಾಗಿ. ಈಗ ಸಾಕು. ಈಗ ನಾವು ಇದರ ಮುಚ್ಚಳವನ್ನು ಮುಚ್ಚುವ. ನೋಡಿ, ನಾನಿಲ್ಲಿ ಗ್ಯಾಸ್ ಸ್ಟವಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಈಗ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದೆ.
ಈಗ ಮಿಕ್ಸ್ ಮಾಡುವ. ಈಗ ನಾನು ಚಕ್ಕುಲಿ ಮನೆಯಲ್ಲಿ ನೋಡಿ ಹಿಟ್ಟನ್ನು ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೇನೆ. ನಾವು ಸುಲಭವಾಗಿ ಈ ರೀತಿಯಾಗಿ ನೂಡಲ್ಸನ್ನು ರೆಡಿ ಮಾಡ್ಬೋದು. ನೋಡಿ, ನಾವು ಮನೆಯಲ್ಲಿ ಹೇಗೆ ನೂಡಲ್ಸನ್ನು ರೆಡಿ ಮಾಡ್ಬೋದು, ಎಷ್ಟೊಂದು ಸುಲಭವಾಗಿ ರೆಡಿ ಮಾಡ್ಬೋದು. ನಾವು ಅಂಗಡಿಯಿಂದ ತರುವಂಥ ಅವಶ್ಯಕತೆಯೇ ಇರುವುದಿಲ್ಲ. ಈ ರೀತಿಯಾಗಿ ಆರೋಗ್ಯಕರವಾದಂತಹ ಗೋಧಿಯಲ್ಲಿ ಮಾಡಿದಂತಹ ನೋಡಿ ನೂಡಲ್ಸ್ ಎಷ್ಟೊಂದು ಸುಲಭವಾಗಿ ನಾವು ಇದನ್ನು ಮಾಡ್ಬೋದು. ನಾವು ಸ್ಟವನ್ನು ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಈಗ ಎಲ್ಲ ನೂಡಲ್ಸ್ ರೆಡಿ ಆಯಿತು. ನೋಡಿ, ಎಲ್ಲವೂ ರೆಡಿ ಆಯಿತು. ಈಗ ಒಂದು ಸ್ಪೂನನ್ನು ತಗೊಂಡು ಈ ರೀತಿಯಾಗಿ ಸ್ವಲ್ಪ ಮೆಲ್ಲ ಮಿಕ್ಸ್ ಮಾಡುವ. ಫ್ಲೇಮ್ ಹೈ ಇರಲಿ. ಒಂದು 5 ನಿಮಿಷ ಹೀಗೆ ಬೇಯಿಸಿದರೆ ಸಾಕು. ಈಗ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ನೋಡಿ, ನಾವು ಇದನ್ನು ಇದರಿಂದ ತೆಗೆಯುವ, ನೀರಿನಿಂದ ತೆಗೆಯುವ. ಬಹಳ ಜಾಗ್ರತೆಯಲ್ಲಿ ತೆಗೆಯುವ. ಈಗ ನಾವು ನಾರ್ಮಲ್ ವಾಟರ್ಗೆ ಇದನ್ನು ಹಾಕಿದರೆ ಆಯಿತು. ನೂಡಲ್ಸನ್ನು ಇದಕ್ಕೆ ಹಾಕುವ. ಎಲ್ಲ ನೂಡಲ್ಸನ್ನು ನಾನೀಗ ಹಾಕಿದೆ. ನೋಡಿ, 1 ನಿಮಿಷ ಹಾಕಿ 1 ನಿಮಿಷ ಹಾಗೆಯೇ ಬಿಡುವ. ಈಗ ನಾವು ನೂಡಲ್ಸನ್ನು ಇದಕ್ಕೆ ನಾನೀಗ ಹಾಕ್ತಾ ಇದ್ದೇನೆ. ವೆಜಿಟೇಬಲ್ಸ್ಗೆ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಈಗ ಹಾಕಿದೆ. ಈಗ ನಾವು ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈಗ ಪರ್ಫೆಕ್ಟ್ ಆದ ನೂಡಲ್ಸ್ ನಮಗೆ ರೆಡಿಯಾಗಿದೆ. ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಎಷ್ಟೊಂದು ಟೇಸ್ಟಿಯಾದ ಕ್ವಿಕ್ಕಾಗಿ ಮಾಡುವಂತಹ ನೂಡಲ್ಸ್, ಮನೆಯಲ್ಲೇ ಮಾಡುವಂತಹ ನೂಡಲ್ಸ್ ಈಗ ರೆಡಿ ಆಯಿತು. ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಮಾಡಿದಂತಹ ಆರೋಗ್ಯಕರವಾದಂತಹ ನೂಡಲ್ಸ್ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.